ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಇವಾಗ ನಿಮ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಇವಾಗ ಎಷ್ಟು ಜನರನ್ನು ಕಳಿಸ್ಕೊಡ್ತಾ ಇದ್ದೀರಾ ಹೆಚ್ಚುವರಿಯಾಗಿ ಸಿಬ್ಬಂದಿನ ನೀವು? ಈಗಾಗಲೇ ಅಗ್ನಿಶಾಮಕ ದಳದ ಸೀನಿಯರ್ ಆಫೀಸರ್ಗಳನ್ನು 5 ಜನಗಳನ್ನು ಡೆಪ್ಯೂಟ್ ಮಾಡಿದೆ. ಓಕೆ. ಜೊತೆಗೆ ನಮ್ಮ ಡಿಜಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. CS ಅವರು ಸಹ ಓಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. DC SP ಎಲ್ಲ ಸ್ಥಳದಲ್ಲೇ ಇದ್ದಾರೆ. ಈಗಾಗಲೇ 12 ಬಾಡಿನ ಹೊರಗಡೆ ತೆಗೆದಿದ್ದಾರೆ. ಅದರಲ್ಲಿ 2 ಇವತ್ತು ನಿಧನರಾಗಿರ್ತಕ್ಕಂಥ ಸುದ್ದಿ ಹೇಳಿದ್ದಾರೆ. ಅದು ಇನ್ನು 10 ಜನನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈಗ ಇನ್ನು ಒಳಗೆ 40-50 ಜನ ಇರ್ಬೋದು ಅಂತಕ್ಕಂಥ ಎಸ್ಟಿಮೇಟ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಬಟ್ ಬಹಳ ಎಲ್ಲಾ ರೀತಿನಲ್ಲೂ ತಕ್ಷಣ ಕ್ರಮ ತಗೊಂಡು ಅಧಿಕಾರಿಗಳೆಲ್ಲ ಸ್ಪಾಟ್ ನಲ್ಲೇ ಇದ್ದು ಎಲ್ಲಾ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ನನಗೆ ಒಂದು 10 ನಿಮಿಷಕ್ಕೂ ನಾನು ಮಾಹಿತಿಗಳನ್ನು ಪಡಿತಾ ಇದ್ದೇನೆ. ಓಕೆ ಸರ್, ಆದ್ರೆ ಇವಾಗ ರಕ್ಷಣಾ ಕಾರ್ಯಾಚರಣೆ ಇನ್ನು ಎಷ್ಟೊತ್ತಾಗಬಹುದು ಅಂತ ಏನಾದ್ರು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ? ಈಗ ಹೆಚ್ಚುವರಿಯಾಗಿ ಆ ಮೆಷಿನ್ ಕಟ್ಟರ್ಗಳೆಲ್ಲ ಬೇಕಲ್ಲ, ಅದೆಲ್ಲ ತಗೊಂಡು ತರಿಸಿ ಎಲ್ಲ ಕೆಲಸ ಈಗಾಗಲೇ ಸ್ಪೀಡ್ ಅಪ್ ಮಾಡಿದ್ದಾರೆ. ಬಹುಶಃ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಇದು. ಅದಕ್ಕೆ ನಾನು ಬಟ್ ಪ್ರತಿಯೊಂದು ಇಶ್ಯೂನು ನಿರಂತರ ಸಂಪರ್ಕದಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆಲ್ಲ. ಸರ್ ಸರ್ ಇವಾಗ ಎಷ್ಟು ಜನ ರೆಸ್ಕ್ಯೂ ಮಾಡಿದ್ದಾರೆ ಅಂತ ನಿಮ್ಗೆ ಅಧಿಕಾರಿಗಳು ಇಲ್ಲಿ ತನಕ ಮಾಹಿತಿ ಕೊಟ್ಟಿದ್ದಾರೆ ಸರ್? ಏನ್ ಹೇಳಿ? ಎಷ್ಟು ಜನನ ರೆಸ್ಕ್ಯೂ ಮಾಡಿದ್ದಾರೆ, ಸೇಫ್ ಆಗಿ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ? ಈಗ 8 ಜನ ರೆಸ್ಕ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಅವ್ರ ಕಂಡೀಷನ್ ಅವ್ರ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇವತ್ತು ಮರಣ ಹೊಂದಿದ್ದಾರೆ. 8 ಜನಗಳನ್ನ ಈಗಾಗಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ. 2 ಮರಣ ಹೊಂದಿದ್ದಾರೆ. ಬಟ್ ನಿರಂತರವಾಗಿ ಅಧಿಕಾರಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಇನ್ನು 40-50 ಜನ ಒಳಗಡೆ ಇರಬಹುದು ಅಂತಕ್ಕಂಥ ಶಂಕೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು SP ಎಲ್ಲ ಸ್ಪಾಟ್ ಅಲ್ಲೇ ಇದ್ದಾರೆ. ಎಲ್ಲಾ ರೀತಿ ಕ್ರಮ ತೆಗೆದುಕೊಂಡು ಅಧಿಕಾರಿಗಳು ಈಗಾಗಲೇ ಕ್ರಮ ವಹಿಸಿದ್ದಾರೆ ಅಲ್ಲಿ. ಅದರಿಂದ ನೋಡೋಣ, ಯಾಕಂದ್ರೆ ಘಟನೆ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಎಲ್ಲ ವರದಿಗಳನ್ನು ತರಿಸ್ತಾ ಇದ್ದೆ ನಾನು. ಸರ್, ನೀವು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಾ ಅಧಿಕಾರಿಗಳಿಂದ? ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನನಗೆ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ನೀವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಾ, ಏನೆಲ್ಲ ಅಗತ್ಯತೆ ಇದೆ ಅದನ್ನ ಪೂರೈಸಿ ಅಂತ ಅಧಿಕಾರಿಗಳಿಗೆ ಹೇಳಿದಿರಾ? ನೀವೇನಾದ್ರೂ ಸ್ಪಾಟ್ಗೆ ಹೋಗ್ತೀರಾ ಸರ್? ಓಕೆ, ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತು. ಈಗ ಅಧಿಕಾರಿಗಳಿಗೆ ನಾನು ಸಂಪರ್ಕದಲ್ಲಿ ಇದ್ದೀನಿ. ಸೊ ಈಗ 2 ಡೆತ್ ಆಗಿದೆ, 2 ಸಾವನ್ನಪ್ಪಿದ್ದಾರೆ ಘಟನೆಯಿಂದ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ನನಗೆ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಜೊತೆಗೆ ಒಂದು 45-50 ಜನ ಈಗ ಒಳಗಡೆ ಸಿಕ್ಕಾಕೊಂಡ್ಬಿದ್ದಾರೆ. ಸೊ ಅವರ ರಕ್ಷಣಾ ಕಾರ್ಯಾಚರಣೆಯನ್ನ ಈಗ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಸಿಬ್ಬಂದಿ ಬೇಕಾದ್ರೆ ನಾನು ಕಳಿಸ್ಕೊಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಕ್ಷಣದ ಮಾಹಿತಿಯನ್ನ ಅಧಿಕಾರಿಗಳಿಂದ ನಾನು ಪಡ್ಕೊಳ್ತಾ ಇದ್ದೀನಿ ಅಂತ News18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಎಂ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಒಟ್ಟು 8 ಜನರನ್ನ ಇದುವರೆಗೂ ರೆಸ್ಕ್ಯೂ ಆಪರೇಷನ್ ಮುಖಾಂತರ ರಕ್ಷಣೆಯನ್ನ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು ಇಲ್ಲಿ ತನಕ 2 ಸಾವನ್ನಪ್ಪಿದ್ದಾರೆ ಈ ಕಟ್ಟಡ ಕುಸಿತ ಪ್ರಕರಣದಿಂದ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ News18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಎಂ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ.